ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಅಲ್ಲ, ಒಂದು ವಾರ ಹಿಮಾಲಯದ ಕಡೆಗೆ ಹೋಗಿ ತಪಸ್ ಮುಗಿಸ್ಕೊಂಡು ಬರೋದ್ರೊಳಗೆ ಏನೆಲ್ಲ ಆಗ್ಬಿಟ್ಟಿದೆಯಲ್ಲ ಜಗತ್ತಲ್ಲಿ. ಅಲ್ಲಿ ಇರಾನ್ ದೇಶ ಅಂತೆ, ಅದ್ರ ಮೇಲೆ ಇಸ್ರೇಲ್ ಮತ್ತು ಅಮೇರಿಕ ತಿರುಗಿ ಬಿದ್ದಿದ್ದಾವಂತೆ. ಮಿಸೈಲ್ ಮೇಲೆ ಮಿಸೈಲು, ರಾಕೆಟ್ ಮೇಲೆ ರಾಕೆಟು, ಡ್ರೋನ್ ಮೇಲೆ ಡ್ರೋನು. ಒಬ್ಬೊಬ್ಬ ಭಯಂಕರ ದಾಳಿ ಮಾಡ್ತಾ ಇದ್ದಾವಂತೆ. ಹಾಗೆ ಇರಾನ್ ಕೂಡ ಇತ್ಲಾಗೆ ವಾಪಸ್ಸು ತಿರುಗೇಟನ್ನು ಕೊಡ್ತಂತೆ. ಏನೇನೋ ಕಥೆಗಳು ಆಗ್ತಾ ಇದ್ದಾವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತ ನೋಡಿದ್ರೆ, ಹೊಡೆದಿದ್ದು ಇಸ್ರೇಲು, ಜೊತೆಗೆ ನಿಂತಿದ್ದು ಅಮೇರಿಕ, ಹೊಡೆತ ತಿಂದಿದ್ದು ಇರಾನು. ಆದರೆ ಅದರ ಪರಿಣಾಮ ಆಗಿದ್ದು ನಮ್ಮ ಕಲಬುರ್ಗಿಲಿ. ಅರೆ, ಇದೇನು ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಪಡಬೇಡಿ. ಹೌದು, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರಲ್ಲ, ಅದೇ ಅವರ ಇಲಾಖೆಯನ್ನು ಬಿಟ್ಟು ಎಲ್ಲ ಕಡೆಯಲ್ಲೂ ಮೂಗು ತೋರಿಸುವಂಥವರು. ಅವರು ಇತ್ತೀಚೆಗೆ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದರು, ಪ್ರಬುದ್ಧ ಅಕಾಡೆಮಿ ಅಂತ. ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಓದ್ಕೊಳ್ಳೋಕ್ಕೆ ಒಂದು ಜಾಗ ಬಿಡುವಣ್ರಿ. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಅನುದಾನ ತಂದು ಎಲ್ಲ ಮಾಡಿದ್ರಂತೆ. ಉದ್ಘಾಟನೆ ದಿವಸ ಬಾಬಾ ಮಾತೇನು, ಅದ್ರ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದೇನು, ಈ ದೇಶದಲ್ಲೇ ಇಂಥದ್ದೊಂದು ನಿರ್ಮಾಣ ಇಲ್ಲವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡಿದರು. ಆದರೆ ಅದೇ ಅಲ್ಲಿ ಬಾಂಬ್ ಬಿತ್ತಲ್ಲ, ಇಲ್ಲಿ ಉದ್ಘಾಟನೆಯಾಗಿ ಪ್ರಿಯಾಂಕ ಖರ್ಗೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿ 1 ತಿಂಗಳಾಗಿಲ್ಲ, ಮೇಲ್ಗಡೆ ಮೇಲ್ಚಾವಣಿ ಇರುತ್ತಲ್ಲ, ಅದಕ್ಕೆ ಕಳಚಿ ಕೆಳಗೆ ಬಿದ್ದಿದೆ. ಪುಣ್ಯ ಅಷ್ಟು ದೊಡ್ಡದಾಗಿ ಬಿದ್ದರೂ ಕೂಡ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಗಾಯಗಳಾಗಿದ್ದಾವೆ. ಈಗ ಏನು ಯೋಚನೆ ಮಾಡಬೇಕು ಪ್ರಿಯಾಂಕ ಖರ್ಗೆ ಅವರು? ಪಾಪ ಯಾವುದೋ ಅಧಿಕಾರಿದು ತಲೆದಂಡ ಮಾಡಿದ್ರಂತೆ, ಇದೆಲ್ಲ ನಮಗೆ ಎಂಥ ಅವಮಾನ ತಂದಿದೆ ಗೊತ್ತಾ ಅಂತ ಬೈದ್ರಂತೆ, ಸೀದಾ ಮನೆ ಹೋಗ್ಬಿಡು ಅಂದ್ರಂತೆ. ಆದರೆ ಪ್ರಿಯಾಂಕ ಖರ್ಗೆ ಅವರು ಇದರ ನೈತಿಕ ಹೊಣೆಯನ್ನು ಹೊತ್ತಿ ರಾಜೀನಾಮೆ ಕೊಡಬೇಕಾಗತ್ತಲ್ಲ. ಯಾಕೆ ಅಂತ ಕೇಳಿ, ದೇಶದಲ್ಲಿ ಏನೇ ಘಟನೆಗಳಾಗಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ ಅಂತ ಕಂಡಂಗಾಗಲಿ, ಅದಕ್ಕೆ ಮೋದಿ ಶುಡ್ ರಿಸೈನ್ ಅಂತ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಬೆಂಬಲಿತರು, ಕಾಂಗ್ರೆಸ್ ಪರವಾಗಿರೋರು ಎಲ್ಲರೂ ಕೂಡ ನೇರವಾಗಿ ಮೋದಿಯವರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವರಿಂದ ರಾಜೀನಾಮೆ ಕೊಡ್ತಾರೆ. ಈಗ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟನೆ ಮಾಡಿದ ಅವರ ಜಿಲ್ಲೆಯಲ್ಲಿರುವ ಒಂದು ಬಿಲ್ಡಿಂಗ್ ಮೇಲ್ಛಾವಣಿ ಕುಸಿದು ಬಿದ್ದಿದೆ, ಮಕ್ಕಳು ಓದ್ಕೊಳ್ಳುವಂತಹ ಜಾಗ. ಎಂಥ ದೊಡ್ಡ ದುರ್ಘಟನೆ ಆಗಬಹುದಾದ ಸಂಭವ ಇತ್ತು. ಇಂಥದ್ದೊಂದು ಘಟನೆ ವಿಚಾರಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾ ಬೇಡ? ಅಲ್ಲ, ತುಂಬ ಜನ ಕೇಳಿದ್ರು, ಆ ಚಾವಣಿ ಮೇಲ್ಛಾವಣಿ ರಿಜಿಸ್ಟರ್ಡ್ ಆಗಿತ್ತಾ ಅಂತ. ಅಂದರೆ ಈಗ ಅವ್ರು RSS ರಿಜಿಸ್ಟರ್ ಆಗಿದೆಯಾ ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ, ಅದೇ ಥರದಲ್ಲಿ ಕಾಮಿಡಿಯನ್ನು ಮಾಡಿದ್ರು. ನನಗೆ ಇನ್ನೊಂದು ವಿಚಾರ, ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂಗೆ, ಹಾಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಸಂಬಂಧಪಟ್ಟಂಗೆ, ಅಲ್ಲಿ ಇರಾನಲ್ಲಿ ಖಮೇನಿ ಅನ್ನೋ ಒಬ್ಬ ಈ ಉಗ್ರ ರೂಪಿ ನಾಯಕ ಇದ್ನಲ್ಲ, ಅವನನ್ನು ಸಾಯಿಸಿ ಹಾಕಿದ್ರಲ್ಲ, ಅಲ್ಲಿ ಇರಾನಿನ ಮಹಿಳೆಯರು ಕುಣಿತಾ ಇದ್ದಾರೆ. ನಮಗೆ ಈಗ ಅಸಲಿ ಸ್ವಾತಂತ್ರ್ಯ ಸಿಗ್ತಾ ಅಂತ ಜಿಗಿತಾ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ದೊಡ್ಡದೊಂದು ಮುಸ್ಲಿಂ ಸಮುದಾಯ ಗುಂಪಾಗಿ ಬರ್ತಾ ಇದೆ. ಖಮೇನಿ ಅವರ ಸಾವಿಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇರೋರು ಅದೆಷ್ಟು ಹತಾಶಲ್ಲಿ ಇದ್ದಾರೆ ಅಂದರೆ, ಅವರೇನಾದರೂ ಇಲ್ಲಿಂದ ಓಲಾ ಉಬರ್ ಮಾಡಿಕೊಂಡು ಸೀದಾ ಅಮೇರಿಕಕ್ಕೆ ಹೋಗಿ ಟ್ರಂಪ್ನ ಡಮ್ಮನಿಸ್ಬಿಡ್ತಾರಾ ಅನ್ನೋ ಭಯ ಬರುವಷ್ಟು. ಈಗ ಯಾಕೆ ಪ್ರಿಯಾಂಕ ಖರ್ಗೆ ಅವರು ಆಲೋಚನೆಗೆ ಬಂದರು ಅಂತ ಕೇಳಿ, RSSದು ಪಥಸಂಚಲನಕ್ಕೆ, ಗುಂಪುಗೂಡೋದಕ್ಕೆ ಇದಕ್ಕೆಲ್ಲ ಪರ್ಮಿಷನ್ ಬೇಕಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆ ಥರದ ಕಾರ್ಯಕ್ರಮಗಳಿಗೆ ನೀವು ಅನುಮತಿ ಪಡೆಯದೆ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡೋಂಗಿಲ್ಲ, ಇಂಥದ್ದೊಂದು ಕಾಯ್ದೆ ತಿರಬೇಕು ಅಂತ CM ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ ಖರ್ಗೆ ಅವರು ಲೆಟರ್ನ ಬರೆದಿದ್ರ. ಆದರೆ ಈಗ ಇರಾನಿನ ಆ ಅಯತುಲ್ಲಾ ಅಲಿ ಖಮೇನಿ ಇದಾನಲ್ಲ, ಅವನು ಸತ್ತಾಗ ಇಲ್ಲಿ ಪ್ರತಿಭಟನೆಗಳು ಗುಂಪಾಗಿ ಆಗ್ತಾ ಇದೆಯಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡಿದಾರಂತ. ಕಲಬುರ್ಗಿಯಲ್ಲೂ ಪ್ರತಿಭಟನೆ ಆಗಿತ್ತಲ್ಲ, ಅಲ್ಲಿ ಯಾರ ಪರ್ಮಿಷನ್ ತಗೊಂಡು ಆ ಮುಸ್ಲಿಂ ಸಮುದಾಯ ಪ್ರತಿಭಟನೆಯನ್ನ ಮಾಡ್ತು? ನಿಮ್ಮ ರೂಲ್ಸು ರಿವಾಜುಗಳು ಎಲ್ಲವೂ ಕೂಡ ಹಿಂದೂ ಪರ ಸಂಘಟನೆಗಳಿಗೆ ಮಾತ್ರ ನೋಯಾಗುತ್ತಾ? ನೀವೇ ಹೇಳೋದಲ್ವಾ ಸಮಾನತೆ ಅಂತ. ನೀವು ಬಾಯಿ ಬಿಟ್ರೆ ಏನು ಹೇಳ್ತೀರಾ? ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತೀರಾ. ಅವರೆಲ್ಲರೂ ಕೂಡ ಸಮಾನತೆಗಾಗಿ ಹೋರಾಡಿದವರು, ತಮ್ಮ ಜೀವನವನ್ನು ತ್ಯಾಗ ಮಾಡಿದವರು. ಆದರೆ ನೀವು ಮಾತ್ರ ಮುಸಲ್ಮಾನರು ಬೇಕಾದರೂ ಗುಂಪು ಕಟ್ಟಲಿ, ಅವರಿಗೆ ಪರ್ಮಿಷನ್ಗೆ ಏನು ಬೇಡ. ಹಿಂದೂಗಳು ಹಾಗೂ ಸಂಘ RSS ಏನಾದರೂ ಪ್ರೋಗ್ರಾಮ್ ಮಾಡುತ್ತೆ ಅಂದರೆ ಪರ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳ್ತೀರಲ್ಲ. ನೀವು ಸಮಾನತೆಯನ್ನು ಸಮಾಜದಲ್ಲಿ ಹಂಚ್ತೀರಂತೆ, ನಾವು ತಗೊಂಡು ನೆಕ್ಕಬೇಕಂತೆ. ಇದನ್ನು ನೋಡಿ, ಇದನ್ನು ನಂಬಿ ನಿಮ್ಮ ನೌಟಂಕಿ ಆಟಗಳನ್ನು ನಿಮ್ಮ ಚಿತ್ತಾಪುರದ ಜನತೆ ನೋಡಿಯೂ ಕೂಡ ನಿಮ್ಮನ್ನು ಗೆಲ್ಲಿಸ್ತಾರಲ್ಲ,
ಅವರಿಗೊಂದು ಸೆಲ್ಯೂಟನ್ನು ಹೊಡಲೇಬೇಕು. ಪ್ರಿಯಾಂಕ್ ಖರ್ಗೆ ಅವರೇ, ಈ ಕಳಪೆ ಕಾಮಗಾರಿ ವಿಚಾರಕ್ಕೆ ನೀವು ತುಂಬ ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಉದ್ಘಾಟನೆ ಮಾಡಿದ್ದು ನೀವೇ, ಅದ್ರ ಬಗ್ಗೆ ಪೋಸ್ಟ್ಗಳನ್ನು ಹಂಚ್ಕೊಂಡಿದ್ದು ನೀವೇ, ಅಂಥದ್ದೊಂದು ನಿರ್ಮಾಣ ಎಲ್ಲೂ ಇಲ್ಲ ಅನ್ನೋ ಥರದಲ್ಲಿ ಈ ಪುಂಗಿ ಊದೋದು ಅಂತಾರಲ್ಲ ಅದನ್ನು ಮಾಡಿದ್ದು ನೀವೇ. ಆದರೆ ಅದು ಯಾವ ಕೈಯಲ್ಲಿ ಉದ್ಘಾಟನೆ ಮಾಡಿದ್ರು ಏನೋ ಒಂದು ತಿಂಗಳಾಗೋದ್ರಲ್ಲಿ ಕಳಿಸಿ ಬಿತ್ತಳ್ರಿ. ಇನ್ನು ಯಾರೆಲ್ಲ ಇನ್ಸೈಟ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.